ಸ್ನೇಹಿತರೆ, ಪ್ಯಾರಾಮೆಡಿಕಲ್ ರಿಸಲ್ಟನ್ನು ಯಾವ ಥರ ಚೆಕ್ ಮಾಡ್ಕೋಬೇಕು ಅಂಥೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಪ್ಯಾರಾಮೆಡಿಕಲ್ ಬೋರ್ಡನ್ನು ಓಪನ್ ಮಾಡಿ. ಈ ಥರ ನಿಮ್ಮ ಸರ್ಚ್ ಬಾರಲ್ಲಿ ಬಂದುಬಿಟ್ಟು PMB ಅಂತ ಟೈಪ್ ಮಾಡಿ ಪ್ಯಾರಾಮೆಡಿಕಲ್ ಬೋರ್ಡನ್ನು ಈ ಥರ ಓಪನ್ ಮಾಡಿ. ಈ ಥರ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ 2024-25 ಸ್ಟೂಡೆಂಟ್ ಡೀಟೇಲ್ಸ್ ಆನ್ಲೈನ್ ಎಂಟ್ರಿ ಎಕ್ಸ್ಟೆನ್ಷನ್ ನೋಟಿಫಿಕೇಷನ್ ಇದೆ. ಮತ್ತು ಯಾರು ಚೇಂಜ್ ಆಫ್ ಕಾಲೇಜು ಕೋರ್ಸ್ ಮಾಡ್ತಿದ್ರೆ ಕೂಡ ನೋಟಿಫಿಕೇಷನ್ಸ್ ಇದೆ ನೋಡ್ಬೋದು. ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ, ಇದೇ ಥರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ಫಲಿತಾಂಶ ಅಂತ ಇದೆ ಸ್ನೇಹಿತರೆ. ಇಲ್ಲಿ ಫಲಿತಾಂಶ ಇದೆ. ಈ ಫಲಿತಾಂಶ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸರ್ವರ್ ಬಿಸಿ ಬರ್ತಾಯಿದೆ. ಕೆಲವು ಸಲ ಬರುತ್ತೆ, ಹಿಂಗೆ ಟ್ರೈ ಮಾಡ್ತಾ ಇರಬೇಕು. ಇನ್ನೊಂದು ಸ್ವಲ್ಪ ನೀವು ಟ್ರೈ ಮಾಡ್ತಾಯಿರಿ, ಅದು ಓಪನ್ ಆಗುತ್ತೆ ಸ್ನೇಹಿತರೆ. ಪ್ರತಿ ಸಲನೂ ಬಿಸಿ ಬರೋಂಗಿಲ್ಲ, ಓಪನ್ ಆಗುತ್ತೆ. ಅಪ್ಡೇಟ್ ಮಾಡ್ತಾಯಿದ್ದಾರೆ. ಓಪನ್ ಆದ ತಕ್ಷಣ ನೀವು ರೇಸ್ಟ್ ನಂಬರ್ ಕೇಳ್ತದೆ. ರೇಸ್ಟ್ ನಂಬರ್ ಹಾಕಿ ನೀವು ಸರ್ಚ್ ಕೊಟ್ಟರೆ ರಿಸಲ್ಟು ಡಿಸ್ಪ್ಲೇ ಆಗುತ್ತೆ. ಲಿಂಕು ನಿಮ್ಮ ಕಾಲೇಜ್ದವರು ಇದು ಮಾಡಿದ್ರು. ಬಟ್ ನಿಮಗೆ ಈಗೇನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ವೆಬ್ಸೈಟಲ್ಲಿ ಕೂಡ ರಿಸಲ್ಟ್ ಏನಾಗ್ತಾಯಿದೆ ನಿಮಗೆ ಓಪನ್ ಆಗ್ತಾಯಿದೆ. ಚೆಕ್ ಮಾಡ್ಕೋಬೋದು. ಈ ಥರ ಇನ್ನೊಂದು ಸಲ ನಾನು ಫಲಿತಾಂಶ ಮೇಲೆ ಕ್ಲಿಕ್ ಮಾಡ್ತೀನಿ. ಸರ್ವರ್ ಬಿಸಿ ಬರ್ತಾಯಿದೆ ನೋಡಿ. ನೀವು ಟ್ರೈ ಮಾಡಿ, ಇವತ್ತಿಲ್ಲ ನಾಳೆ ಇದು ಓಪನ್ ಆಗುತ್ತೆ. ಟ್ರೈ ಮಾಡಿ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ವೆಬ್ಸೈಟಲ್ಲಿ ಬಿಡಲೇಬೇಕು, ಅವನು ಬಿಟ್ಟಿದ್ದಾನೆ. ಬಿಟ್ಟು ಚೆಕ್ ಮಾಡ್ತಾಯಿರಿ. ನೀವು ಮತ್ತೆ ಲಿಂಕ್ ಬೇಕಾದರೂ ಕೂಡ ಒಂದು ಸ್ವಲ್ಪ ಬ್ಯಾಕ್ ಬನ್ನಿ. ನಾನು ಇಲ್ಲಿನೂ ಕೂಡ ಹೇಳ್ತೀನಿ ನಿಮಗೆ. PMB ರಿಸಲ್ಟ್ ಅಂತ ಕೂಡ ಇಲ್ಲಿ ಟೈಪ್ ಮಾಡ್ಬೋದು. ಒಂದು ನಿಮಿಷ. PMB ರಿಸಲ್ಟ್ ಅಂತ ಟೈಪ್ ಮಾಡಿ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಸರ್ವರ್ ಬಿಸಿ ಬರೋದು ಖಾಯಂ ಇರೋದಿಲ್ಲ, ಅದು ಓಪನ್ ಆಗುತ್ತೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡ್ತಿರ್ಬೇಕು ಅಷ್ಟೇ. ಇವತ್ತಾಗಲ್ಲ ಅಂದ್ರೆ ನಾಳೆ ಆದರೂ ಆಗುತ್ತೆ ಅದು. ಈ ಥರ ಎಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ. ಜಸ್ಟ್ PMB ರಿಸಲ್ಟ್ ಅಂತ ಅಷ್ಟೇ ನೀವು ಟೈಪ್ ಮಾಡಿ.